ಲೇಟೆಸ್ಟ್ ಅಪ್ಡೇಟ್ಸ್ ಪಠಾನ್ಕೋಟ್ ಏರ್ ಬೇಸ್ ಮೇಲೂ ಕೂಡ ದಾಳಿಗೆ ಯತ್ನ ಆಗಿದೆ. ಪಠಾನ್ಕೋಟ್ನ ಏರ್ ಬೇಸ್ ಮೇಲೂ ಕೂಡ ದಾಳಿಗೆ ಯತ್ನ. ಅನೇಕ ಕಡೆ ಲೊಕೇಶನ್ಸ್ ಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಯತ್ನ ಆಗ್ತಾ ಇದೆ ಪಾಕ್ನಿಂದ. ಈಗ ಪಠಾನ್ಕೋಟ್ ಏರ್ ಬೇಸ್ ಮೇಲೂ ಕೂಡ ದಾಳಿಗೆ ಯತ್ನ. ಯುದ್ಧದ ಸಂದರ್ಭದಲ್ಲಿ ಏರ್ ಬೇಸ್ ಗಳನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗುತ್ತೆ. ಅದನ್ನೇ ಪಾಕಿಸ್ತಾನ ಇಲ್ಲಿ ಮಾಡ್ತಾ ಇರೋದು, ಪಠಾನ್ಕೋಟ್ನ ಏರ್ ಬೇಸ್. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಎಡಿಟರ್ ಹರಿಪ್ರಸಾದ್ ಮತ್ತೆ ಲೈವ್ ನಲ್ಲಿದ್ದಾರೆ. ಹರಿಪ್ರಸಾದ್, ಈ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇದ್ದೀವಿ. ಇಲ್ಲಿವರೆಗೂ ಒಂದು ರೀತಿಯಾಗಿ ಡೆಫಿನೇಷನ್ ಕೊಡ್ಲಾಗ್ತಾ ಇತ್ತು, ನಾವು ಯುದ್ಧ ಮಾಡ್ತಾ ಇಲ್ಲ, ಏನು ಉಗ್ರರನ್ನ ಹುಡುಕಿ ಹತ್ಯೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೈನಿಕರಿಗೆ ಆಗಲಿ ಅಥವಾ ಪಾಕಿಸ್ತಾನದ ಪ್ರಜೆಗಳಿಗಾಗಲಿ ಯಾವುದೇ ರೀತಿಯಾದಂಥ ತೊಂದರೆಗಳನ್ನ ಕೊಟ್ಟಿಲ್ಲ. ಆದರೆ ಉಗ್ರರ ಅಡಗುತಾಣಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಭಾರತ ಯುದ್ಧದ ರೀತಿಯಲ್ಲಿ ಒಂದು ಆಪರೇಷನ್ಸ್ಗಳನ್ನ ಮುಂದುವರಿಸ್ತಾ ಇತ್ತು. ಬಟ್ ಇದು ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆಗತ್ತಾ ಅಂತ ಇಲ್ಲಿ ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಅರುಣ್, ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬಹುದು. ಈಗಾಗಲೇ ನಡೆದಿರುವಂಥದ್ದು ಪಠಾನ್ಕೋಟ್ನ ಏರ್ ಬೇಸ್ ಮೇಲೆ ನಡೆದಿರುವಂತಹ ದಾಳಿಯ ಯತ್ನ. ಇಲ್ಲಿ ದೊಡ್ಡದಾದಂತಹ ಒಂದು ಪ್ರಯತ್ನವೂ ಕೂಡ ಸಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಪಠಾನ್ಕೋಟ್ನ ಏರ್ ಬೇಸ್ನಲ್ಲಿ ಬಹಳ ದೊಡ್ಡದಾದಂತಹ ದಾಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಪಾಕಿಸ್ತಾನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿಯ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇವತ್ತು ಭಾರತದ ಸೇನಾ ಪಡೆಗಳು ಯಾವಾಗ ಧ್ವಂಸ ಮಾಡಿದ್ವು, ಪಾಕಿಸ್ತಾನಕ್ಕೂ ಕೂಡ ತಾನು ರಿಟಾಲಿಯೇಟ್ ಮಾಡಲೇಬೇಕಾದ ಅನಿವಾರ್ಯತೆ ಆಗಿರುವಂಥದ್ದು ಕೂಡ ಇದ್ದೇ ಇದೆ. ಅದಕ್ಕೆ ತನ್ನ ದೇಶದ ಜನರಿಗೆ ಉತ್ತರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅದನ್ನು ಮಾಡಿರ್ಬೋದು. ಆದರೆ ಪಾಕಿಸ್ತಾನ ತನ್ನ ಶಕ್ತಿಯನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿಂದಾಗಿ ಸಹಜವಾಗಿಯೇ ಭಾರತ ಇದಕ್ಕೆ ಅತ್ಯಂತ ತೀವ್ರ ಸ್ವರೂಪದ ಉತ್ತರವನ್ನು ಕೊಡಬೇಕಾಗುತ್ತೆ. ಒಂದು ಅಂಶವನ್ನು ಗಮನಿಸಬಹುದು, ಲಾಹೋರ್ನಲ್ಲಿ ಈಗಾಗಲೇ ಜನ ಅಲ್ಲಿ ಇರಬಾರ್ದು ಅನ್ನೋದನ್ನು ಅಮೆರಿಕ ಹೇಳಿರುವಂಥದ್ದು ಕೂಡ ಲಾಹೋರ್ ಭಾರತದ ಮುಂದಿನ ಗುರಿಯಾಗುತ್ತೆ. ಆದರೆ ಈಗ ಸದ್ಯಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರವಾಗಿ ಪಠಾನ್ಕೋಟ್ನ ಏರ್ ಬೇಸ್ನ ಮೇಲೂ ಕೂಡ ತೀವ್ರವಾದಂತಹ ದಾಳಿ ನಡೀತಾ ಇದೆ ಅನ್ನುವಂಥದ್ದು. ಬಹಳ ದೊಡ್ಡದಾದಂತಹ ದಾಳಿಯನ್ನು ನಡೆಸಲಾಗಿದೆ ಪಠಾನ್ಕೋಟ್ನ ಏರ್ಪೋರ್ಟ್ ಮೇಲೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇರುವಂಥದ್ದು. ಇದು ಸಹಜವಾಗಿಯೇ ಭಾರತದ ಏನು ಗಡಿ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ಈ ಒಂದು ಏರ್ ಬೇಸ್ಗಳಿದ್ದಾವಲ್ಲ, ಏನು ಜಮ್ಮುವಿನ ಏರ್ಪೋರ್ಟ್ ಮೇಲೆ ದಾಳಿಯನ್ನು ನಡೆಸಿದರೆ, ಜಮ್ಮುವಿನಲ್ಲಿ ಆಲ್ರೆಡಿ ಏರ್ಪೋರ್ಟ್ನಲ್ಲಿ ಯಾವುದೇ ರೀತಿಯಾದಂತಹ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು. ಹೀಗಾಗಿ ಅಲ್ಲಿ ಜನರ ಓಡಾಟಗಳು ಬಹಳ ಕಡಿಮೆ ಆಗಿತ್ತು ಮತ್ತು ಪ್ರಯಾಣಿಕರ ಓಡಾಟಕ್ಕೆ ಅವಕಾಶ ಇರಲಿಲ್ಲ. ಆದರೆ ಡಿಫೆನ್ಸ್ ಕಾಲೋನಿ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಈಗ ಪಠಾನ್ಕೋಟ್ನ ಏರ್ ಬೇಸ್ ಮೇಲೆ ಕೂಡ ದಾಳಿಯನ್ನು ನಡೆಸಿದೆ. ಆ ಮೂಲಕ ಪಾಕಿಸ್ತಾನ ತಾನು ಮಾಡಬಾರದಂತಹ ತಪ್ಪುಗಳನ್ನು ಇಲ್ಲಿ ಎಸಗಿರುವಂಥದ್ದು ಸ್ಪಷ್ಟ ಇದೆ. ಈಗಾಗಲೇ ಏನು ವಿಡಿಯೋಗಳ ಮೂಲಕವಾಗಿ ಕೂಡ ಯಾವ ಸ್ವರೂಪದಲ್ಲಿ ಅಲ್ಲಿಂದ ಏನು ಸಿಡಿಸ್ತಾ ಇರುವಂತಹ ಅವರ ಏನು ಆರ್ಟಿಲರಿ ಗನ್ಗಳಿಂದ ಶೆಲ್ಲಿಂಗನ್ನು ಮಾಡ್ತಾ ಇದ್ದಾರೆ. ಆ ಶೆಲ್ಲಿಂಗ್ ದೃಶ್ಯವೂ ಕೂಡ ಸೆರೆಯಾಗಿದೆ. ಯಾವ ಸ್ವರೂಪದಲ್ಲಿ ಭಾರತದ ಕಡೆಗೆ ಶೆಲ್ಲಿಂಗ್ ನಡೀತಾ ಇದೆ ಪಾಕಿಸ್ತಾನದ ಕಡೆಯಿಂದ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಪಾಕಿಸ್ತಾನ ಸಹಜವಾಗಿಯೇ ಈ ರೀತಿಯಂತಹ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತ ಸಹಜವಾಗಿಯೇ ಅದಕ್ಕೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಮತ್ತು ಅದು ತೀವ್ರ ಸ್ವರೂಪದಲ್ಲೇ ಇರಬೇಕಾಗುತ್ತೆ. ಯಾಕಂದರೆ ಈಗ ಅದು ಟಾರ್ಗೆಟ್ ಮಾಡಿರುವಂಥದ್ದು ಭಾರತದ ಸೇನಾ ನೆಲೆಯನ್ನ. ಪಠಾನ್ಕೋಟ್ ಏರ್ ಬೇಸ್ನಲ್ಲಿ ಈ ಹಿಂದೆಯೂ ಕೂಡ ಪಾಕಿಸ್ತಾನ ಉಗ್ರರನ್ನು ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿತ್ತು. ಆಗಲೂ ಕೂಡ ಅದಕ್ಕೆ ಸರ್ಜಿಕಲ್ ಸ್ಟ್ರೈಕ್ನ ಮೂಲಕವಾಗಿ ಉತ್ತರವನ್ನು ಕೊಡಲಾಗಿತ್ತು. ಆದರೆ ಈಗ ಅದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಆಹ್ವಾನವನ್ನು ಭಾರತಕ್ಕೆ ಕೊಡ್ತಾ ಇದೆ. ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡುವಂಥದ್ದಕ್ಕೆ ಆಹ್ವಾನವನ್ನು ಕೊಡ್ತಿದೆ. ಶೆಲ್ಲಿಂಗನ್ನು ಮಾಡ್ತಾ ಇರುವಂಥದ್ದು ಕೂಡ ನೇರವಾಗಿ ಭಾರತದ ಟಾರ್ಗೆಟ್ಗಳ ಮೇಲೆ ಅದು ಶೆಲ್ಲಿಂಗ್ ಮಾಡ್ತಾ ಇರುವಂಥದ್ದು. ಸೈನಿಕರ ನೆಲೆಗಳ ಮೇಲೆ ಶೆಲ್ಲಿಂಗನ್ನು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ನಾಗರಿಕರ ಮೇಲೆ ಶೆಲ್ಲಿಂಗ್ ಮಾಡ್ತಾ ಇತ್ತು, ಈಗ ಸೈನಿಕ ನೆಲೆಗಳ ಮೇಲೆ ಏರ್ ಬೇಸ್ನ ಮೇಲೆ ಅದು ಶೆಲ್ಲಿಂಗನ್ನು ಮಾಡ್ತಾ ಇರುವಂಥದ್ದು. ಇದರ ಪರಿಣಾಮ ಏನಾಗಿದೆ, ಯಾವ ಸ್ವರೂಪದ ದಾಳಿ ಆಗಿದೆ ಅನ್ನೋದ್ರ ಬಗೆಗಿನ ಡೀಟೇಲ್ಸ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಿಗುತ್ತೆ. ಆದರೆ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಈ ದಾಳಿಯನ್ನ ಭಾರತ ಈಗ ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾಗಿರುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಅರುಣ್. ಓಕೆ ಹರಿಪ್ರಸಾದ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತಕ್ಕೆ ಒಂದು ಹಿಂಟ್ ಇತ್ತು ಅಂತ ಕಾಣಿಸುತ್ತೆ. ಪಾಕಿಸ್ತಾನದಿಂದ ಈ ರೀತಿಯಾದಂಥ ಒಂದು ಭಂಡ ಧೈರ್ಯ ತೋರಿಸಿ ಅಟ್ಯಾಕ್ ಮಾಡಬಹುದು ಅಂತ. ಸೊ ಹಾಗಾಗಿನೇ ಉತ್ತರ ಪ್ರದೇಶದಲ್ಲಿ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಎಸ್ ಹರಿಪ್ರಸಾದ್, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಜಮ್ಮು ಕಾಶ್ಮೀರದ ಹಲವೆಡೆ ದಾಳಿಗೆ ಯತ್ನ ಆಗ್ತಾ ಇದೆ. ಒಂದು ಕಡೆ ಜಮ್ಮುವಿನ ಏರ್ಪೋರ್ಟ್, ಮತ್ತೊಂದು ಕಡೆ ಪಠಾನ್ಕೋಟ್ ಏರ್ ಬೇಸ್, ಸೇನಾಧಿಕಾರಿ ನಿವಾಸವನ್ನು ಕೂಡ ಗುರಿಯಾಗಿಸಿ ದಾಳಿಗೆ ಯತ್ನ ಆಗಿದೆ. ಹಲವು ಲೊಕೇಶನ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಪಾಕಿಸ್ತಾನ.
ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪಾಕ್ನ ಡ್ರೋನ್ಗಳು ಭಾರತದ ಒಳಗಡೆ ಬರ್ತಾ ಇದೆ ಅಂತ. ಇದು ಪಾಕಿಸ್ತಾನದಿಂದ ಮತ್ತೊಂದು ಬಾರಿ ತೋರ್ಪಡಿಕೆ ಆಗ್ತಾ ಇರುವಂತಹ ಭಂಡ ಧೈರ್ಯ. ಈಗಾಗಲೇ ಶೆಲ್ ದಾಳಿಯನ್ನ ಮಾಡಿ ಅನೇಕ ಭಾರತೀಯರ, ಅದರಲ್ಲೂ ಕೂಡ ನಾಗರಿಕರ ಸಾವಿಗೆ ಕಾರಣ ಆಗಿರುವಂತದ್ದು ಮೊದಲನೇ ತಪ್ಪು. ಈಗ ಮತ್ತೊಂದು ತಪ್ಪನ್ನ ಮಾಡಿರುವಂತದ್ದು